ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಮುನ್ಷಾಮಣ್ಣವರು, ಇಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಅಂದಾನಣ್ಣವರು, ಮತ್ತು ಈ ವಾರ್ಡಲ್ಲಿ ಅಭ್ಯರ್ಥಿ ಆಗಬೇಕು ಅಂತೇಳಿ ಜನರ ವಿಶ್ವಾಸನ ಗಳಿಸಿರ್ತಕ್ಕಂಥ ಹನುಮಂತರಾಜಣ್ಣವರು, ಶ್ರೀಮತಿ ಹನುಮಂತರಾಜಣ್ಣವರು, ಈಗಾಗಲೇ ಭಾರತಿ ಹನುಮಂತರಾಜಣ್ಣವರು ಅವರೇನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೊತ್ತಿನಲ್ಲೂ ಸಹ ಇಷ್ಟು ಮಳೆ ಹೊಡಿತಾ ಇದ್ರು, ಜನ ಅಲುಗಾಡದೆ ನಿಂತಿದ್ದಾರೆ. ಅವರು ಜನರ ಬಗ್ಗೆ ಅವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಈ ಪಕ್ಷದ ಬಗ್ಗೆ ಜನಗಳಿಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಇದನ್ನು ನೋಡಿದ್ರೆ ಅರ್ಥ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಪೂಜ್ಯ ದೇವೇಗೌಡರು 93 ವಸಂತಗಳನ್ನು ಪೂರೈಸಿ 94ನೇ ವರ್ಷ ಪಾದಾರ್ಪಣೆ ಮಾಡಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿಯ ಪಾರ್ವತಿ ಪರಮೇಶ್ವರ 100 ವರ್ಷಕ್ಕೂ ಹೆಚ್ಚು ಕಾಲ ಅವರಿನ್ನೂ ಇದೇ ರೀತಿ ನಮಗೆಲ್ಲರಿಗೂ ಸಹ ಆಶೀರ್ವಾದ ಮಾಡಿಕೊಂಡು ಈ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೋಸ್ಕರ ಅವರು ಅತ್ಯವಶ್ಯಕವಾಗಿದೆ. ಹಾಗಾಗಿ ಅವರು ಇದೇ ರೀತಿ ಈ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಈ ರಾಜ್ಯದ ಜನರಿಗೆ ಅವರ ಅವಶ್ಯಕತೆ ಇದೆ. ಅಂಥ ಒಂದು ಅನುಗ್ರಹವನ್ನು ಆ ತಾಯಿ ಚಾಮುಂಡೇಶ್ವರಿ ಕಲಿಸಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಭಾರತಿ ಹನುಮಂತರಾಜ್ ಅವರು ಈ ವಾರ್ಡಲ್ಲಿ ಆಕಾಂಕ್ಷಿತರಾಗಿದ್ದಾರೆ. ನಾವು NDA ಅಂಗಪಕ್ಷ ಆಗಿದ್ದೀರಿ. ಕುಮಾರಣ್ಣವರು ಯಾರಿಗೆ ಟಿಕೆಟ್ ಕೊಡಬೇಕು ಅವರಿಗಾಗಲೇ ಇರೋ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ದು, ಈ ವಾರ್ಡ್ನಲ್ಲಿ ಅವರು ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿದೆ. ಇದೆಲ್ಲವನ್ನು ಕುಮಾರಣ್ಣವರು ತೀರ್ಮಾನ ಮಾಡಿ, ನಮ್ಮ ಪಕ್ಷದ ಹೈಕಮಾಂಡ್ ಏನಿದ್ದಾರೆ ಅವರು ತೀರ್ಮಾನ ಮಾಡಿ ಯಾರು ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ ಅವ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ಚುನಾವಣೆ ಬಂದಂಥ ಸಂದರ್ಭ. ಭಾರತಿ ಹನುಮಂತರಾಜ್ ಅವರು ಈ ವಾರ್ಡಲ್ಲಿ ಆಕಾಂಕ್ಷಿತರಾಗಿದ್ದಾರೆ. ನಾವು NDA ಅಂಗಪಕ್ಷ ಆಗಿದ್ದೀರಿ. ಕುಮಾರಣ್ಣವರು ಯಾರಿಗೆ ಟಿಕೆಟ್ ಕೊಡಬೇಕು ಅವರಿಗಾಗಲೇ ಇರೋ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ದು, ಈ ವಾರ್ಡ್ನಲ್ಲಿ ಅವರು ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿದೆ. ಇದೆಲ್ಲವನ್ನು ಕುಮಾರಣ್ಣವರು ತೀರ್ಮಾನ ಮಾಡಿ, ನಮ್ಮ ಪಕ್ಷದ ಹೈಕಮಾಂಡ್ ಏನಿದ್ದಾರೆ ಅವರು ತೀರ್ಮಾನ ಮಾಡಿ ಯಾರು ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ ಅವ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ಚುನಾವಣೆ ಬಂದಂಥ ಸಂದರ್ಭ.